ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಈ ದಿವಸವು ನಿಮ್ಮಿಂದ ನೇಮಕವಾದಂಥ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಕೇಳುತ್ತಿರುವ ನನ್ನ ಸಹೋದರರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅವರು ಅದೇ ಮಾರ್ಗದಲ್ಲಿ ನಡೆದು ಅವರು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದಿ ಅನೇಕರಿಗೆ ನಿಮ್ಮ ಸತ್ಯ ಸಾಕ್ಷಿಯನ್ನು ನುಡಿಯುವಂತೆ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರರೇ, ನಿಮಗೂ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ 10 ಆಜ್ಞೆಗಳಲ್ಲಿ 9ನೇ ಆಜ್ಞೆ, ಸುಳ್ಳು ಸಾಕ್ಷಿ ಹೇಳಬಾರದು, ಭಾಗ 15. 10 ಆಜ್ಞೆಗಳಲ್ಲಿ 9ನೇ ಆಜ್ಞೆ, ಸುಳ್ಳು ಸಾಕ್ಷಿ ಹೇಳಬಾರದು, ಭಾಗ 15. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಫಿಲಿಪ್ಪಿಯರಿಗೆ 3ನೇ ಅಧ್ಯಾಯ 4ರಿಂದ. ನಾನಾದರೂ ಶರೀರ ಸಂಬಂಧವಾದವುಗಳಲ್ಲಿಯೂ ಭರವಸೆ ಇಟ್ಟವರು ಇಡಬಹುದು, ಬೇರೆ ಯಾವನಾದರೂ ಶರೀರ ಸಂಬಂಧವಾದವುಗಳಲ್ಲಿ ಭರವಸೆ ಇಡಬಹುದೆಂದು ಯೋಚಿಸುವುದಾದರೆ ನಾನು ಅವನಿಗಿಂತಲೂ ಹೆಚ್ಚಾಗಿ ಹಾಗೆ ಯೋಚಿಸಬಹುದು. ನೋಡಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಅಪೊಸ್ತಲ ಪೌಲರು ಏನು ಹೇಳ್ತಾ ಇದ್ದಾರೆ? ನಾನಾದರೂ ಶರೀರ ಸಂಬಂಧದಲ್ಲಿ ಭರವಸೆ ಇಟ್ಟರೂ ಇಡಬಹುದು, ಬೇರೆ ಯಾರಾದರೂ ಇಟ್ಟರೆ ಅವನಿಗಿಂತಲೂ ಹೆಚ್ಚಾಗಿ ನಾವು ಯೋಚಿಸಬಹುದು ಅಂತಂದರೆ ನಾವು ಇತರರ ಹಾಗೆ ಆಗಬಾರದು. ಯಾವುದೇ ಕಾರಣಕ್ಕೂ ದೇವರ ಮೇಲೆ ನಾವು ಭರವಸೆ ಇಟ್ಟವರಾಗಿರಬೇಕು. ಇತರರ ಹಾಗೆ ಅವರು ಏನೇನೋ ಮಾಡುತ್ತಾ ಜನಗಳನ್ನು ವಂಚಿಸ್ತಾ ಹೋಗುವಾಗ ಇತರರ ಶರೀರ ಸಂಬಂಧವಾದ ಕಾರ್ಯಗಳು, ಅಂದರೆ ನಿಮಗೆ ಗೊತ್ತೇ ಇದೆ, ಇವತ್ತು ಅನೈತಿಕ ಸಂಪರ್ಕ, ವ್ಯಭಿಚಾರಗಳು, ಇಂಥವೆಲ್ಲ ಅದು ನಾನಾ ರೀತಿಯಲ್ಲಿ ಜನಗಳನ್ನ ವಂಚನೆ ಮಾಡ್ತಾ ಇದ್ದಾರೆ. ಹಾಗೆ ಇಡಬಹುದು, ಆದರೆ ಬೇರೆಯವರ ಹಾಗೆ ಕೂಡ ಆಗಬಾರ್ದು, ನಾವು ಹಾಗೆ ಆಗಬಾರದು. ಬಹಳ ಎಚ್ಚರದಿಂದ ನಾವು ಜೀವಿಸಬೇಕಾಗಿದೆ ಎಂಬುದಾಗಿ ಇದರ ಅರ್ಥವಾಗಿದೆ. 5ನೇ ವಚನ. ಹುಟ್ಟಿದ 8ನೇ ದಿನದಲ್ಲಿ ನನಗೆ ಸುನ್ನತಿ ಆಯಿತು. ನಾನು ಇಸ್ರೇಲ್ ವಂಶದವನು, ಬೆನ್ಯಾಮೀನ್ ಕುಲದವನು, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನೇ. ನೇಮನಿಷ್ಠೆಗಳನ್ನು ನೋಡಿದರೆ ನಾನು ಫರಿಸಾಯನು, ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ ಎಂಬುದಾಗಿ. ಅಪೊಸ್ತಲ ಪೌಲರು, ನಾನು ಹಿಂದೆ ದೇವರ ಒಂದು ವಿರೋಧಿಯಾಗಿದ್ದೆ, ಕ್ರೈಸ್ತರ ನಾನು ವಿರೋಧಿಯಾಗಿದ್ದೆ, ಆದರೆ ಎಲ್ಲವನ್ನೂ ನಾನು ಹೌದು, ಆದರೆ ಒಂದು ಮತಾಸಕ್ತಿ ಅಂದರೆ ಕ್ರೈಸ್ತ ಮತಕ್ಕೂ ಕೂಡ ನಾನು ಹಿಂಸಕನಾಗಿದ್ದೇನೆ. ಆದರೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ ಎಂಬುದಾಗಿ. ಆದರೆ 10 ಆಜ್ಞೆಗಳನ್ನು ತಿಳಿದುಕೊಂಡಾಗ ಅದರಲ್ಲಿ ನೋಡಿದ್ದನ್ನು ಬರೆದಿದ್ದನ್ನು ಎಲ್ಲ ನೋಡುವಾಗ ನಾನು ನಿರ್ದೋಷಿ ಎಂಬುದಾಗಿ ಯಾರೋ ಅಪೊಸ್ತಲ ಪೌಲರು ಹೇಳಿರುವ ಮಾತು ಎಲ್ಲದಕ್ಕೂ ಹೌದು. ಆದರೆ ಆಮೇಲೆ ನನಗೆ ಅರ್ಥವಾಯಿತು, ನಾನು ಕ್ರೈಸ್ತನನ್ನು ಹಿಂಬಾಲಿಸಿದೆ, ನಾನು ಇನ್ನು ಮೇಲೆ ಅವರಾಗಿ ಆಗುವುದಿಲ್ಲ ಅಂತ ಅದರ ಅರ್ಥ. ಹಾಗೆ ನಾವು ಕೂಡ ಏನು ನೋಡ್ಬೇಕಂದ್ರೆ, ಇತರರ ಸುವಾರ್ತೆಯನ್ನ ಎಲ್ಲವನ್ನ ನಂಬದೆ ನಾವು ನಿನ್ನೆವರೆಗೆ ತಿಳಿದುಕೊಂಡಿರುವ ಹಾಗೆ ಮತ್ತು ಇವತ್ತು ಮುಂದೆಗೂ ತಿಳಿದುಕೊಂಡು ಅಂಥವರ ಸವಾಸದಿಂದ ದೂರ ಎದ್ದು ದೇವರಲ್ಲಿ ನಾವು ವಿಶ್ವಾಸ ಇಡಬೇಕಾಗಿದೆ ಅಂದರೆ ಇದರ ಅರ್ಥ. ಆದರೆ ನನಗೆ ಲಾಭವಾಗಿದ್ದಂಥವುಗಳು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಆದರೆ ಹಿಂದಿನ ಪೌಲನ ಜೀವಿತದಲ್ಲಿ ಅವರಿಗೆ ಈ ಲೋಕದ ವಿಷಯದಲ್ಲಿ ಜೀವಿಸುವಾಗ, ದೇವರಿಗೆ ವಿರುದ್ಧವಾಗಿ ಜೀವಿಸುವಾಗ ಎಲ್ಲವೂ ಲಾಭವಾಗಿತ್ತು. ಆಮೇಲೆ ದೇವರನ್ನು ಅರಿತುಕೊಂಡ ಮೇಲೆ, ದೇವರು ದರ್ಶನವಾದ ಮೇಲೆ ಇದೆಲ್ಲವೂ ನಷ್ಟ, ಇದೆಲ್ಲವೂ ನಮ್ಮನ್ನು ದೇವರ ಪರಲೋಕಕ್ಕೆ ತಗೊಂಡು ಹೋಗೋದಿಲ್ಲ, ನಮಗೆ ಶಾಂತಿ, ಸಮಾಧಾನ, ಆಶೀರ್ವಾದ ಕೊಡುವುದಿಲ್ಲ, ಬದಲಾಗಿ ಇದರಿಂದ ನಾವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗ್ತದೆ ಅಂತ. ಹಾಗೆ ಈ ಲೋಕದ ವಿಷಯದಲ್ಲಿ ನಾವು ಯಾವುದೇ ನಮಗೆ ಲಾಭ ಆಗಲಿ ಅಂತ ನಾವು ನೋಡಬಾರ್ದು. ಅದು ನೋಡೋದು ಈ ಸುಳ್ಳು ಬೋಧಕರು, ಯಾಜಕರು, ಪ್ರವಾದಿಗಳ, ಸುಳ್ಳುಗಾರರ ಕೆಲಸವಾಗಿದೆ. ಆದರೆ ದೇವರೊಂದಿಗೆ ನಾವು ಜೀವಿಸಲು ಹೊರಟಾಗ, ದೇವರನ್ನು ಹಿಂಬಾಲಿಸಿದಾಗ ನಮಗೆ ಬೇಕಾಗಿದ್ದೆಲ್ಲವನ್ನ ದೇವರು ಕೊಟ್ಟೇ ಕೊಡುತ್ತಾನೆ. ಮತ್ತಾಯ 6:33 ಪ್ರಕಾರ ನೀನು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡು, ಆವಾಗ ಅದರೊಂದಿಗೆ ನಿನಗೆ ಎಲ್ಲವೂ ಸಿಗುತ್ತದೆ. ಕೀರ್ತನೆಗಳ ದಾವಿದನು ಹೇಳ್ತಾನೆ, ದೇವರು ಕೊಡುವಂತನು ನಿದ್ರೆಯಲ್ಲಿ ಕೂಡ ಕೊಡುತ್ತಾನೆ. ಅಂದರೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ದೇವರ ಹಿಂದೆ ಜೀವಿಸುವಾಗ ಲೋಕದ ವಿಷಯದ ನಮಗೆ ನಷ್ಟ, ನಮಗೆ ಬೇಕಾಗಿದ್ದನ್ನು ದೇವರು ಕೊಡುತ್ತಾನೆ. ಆಗ ನಾವು ದೇವರನ್ನು ಹಿಂಬಾಲಿಸುವಾಗ ಕೊಟ್ಟಿದ್ರಲ್ಲಿ ನಾವು ಸಂತೋಷವಾಗಿ ನಾವು ಜೀವಿಸಬೇಕಾಗಿದೆ. ಇತರರ ಹಾಗೆ ಲೋಕದ ವಿಷಯದ ಆಸೆಯಲ್ಲಿ ಇರಬಾರದು. 8ನೇ ವಚನ.
ನನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ಅರಿಯುವುದೇ ಅತಿ ಶ್ರೇಷ್ಠವಾದದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆನಿಸಿದ್ದೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆನಿಸುತ್ತೇನೆ. ನೋಡಿ, ದೇವರೊಂದಿಗೆ ಜೀವಿಸುವಾಗ ನಮಗೆ ಅತಿ ಶ್ರೇಷ್ಠ ಅಂತ ಅದು ಒಳ್ಳೆಯದು ಇದು ಒಳ್ಳೆಯದು ಅಂತ ನಾವು ಹಿಂದಿನ ಜೀವಿತದಲ್ಲಿ ಹೋಗಬಾರ್ದು. ಅದೆಲ್ಲವನ್ನ ನಾವು ಬಿಟ್ಟು ಬಿಡ್ಬೇಕು. ಅದೆಲ್ಲ ಒಂದು ಕಸ. ದೇವರೊಂದಿಗೆ ಹೋಗುವಾಗ ದೇವರು ಕೊಡುವಂಥದ್ದು ನಾವು ಕೊಡ್ತಾನೆ. ಯಾವುದಕ್ಕೆ ದುಡಿಯಿರಿ, ಯಾವುದರಲ್ಲಿ ನೀವು ಜೀವನ ಮಾಡಿ, ಆ ರೀತಿ ನಾವು ಜೀವನ ಮಾಡಬೇಕು. ಲೋಕದ ವಿಷಯಗಳಲ್ಲಿ ಯಾವುದೇ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಬಟ್ಟೆಗಳು, ಅಲಂಕಾರ ಇದೆಲ್ಲವನ್ನ ಏನು ಮಾಡಬೇಕು, ನಾವು ಬಿಟ್ಟು ಬಿಡಬೇಕಾಗ್ತದೆ. ಇದೆಲ್ಲ ಒಂದು ಕಸ. ಆದರೆ ಯಾವುದೇ ಆಸ್ತಿ, ಯಾವುದೇ ಇದು ಏನೇ ಕೋಟಿ 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 $1,000,000 ಎಷ್ಟು ಇದ್ರೂ ಕೂಡ ಇದು ಪರಲೋಕಕ್ಕೆ ತಗೊಂಡು ಹೋಗುವುದಿಲ್ಲ, ಬದಲಾಗಿ ನರಕಕ್ಕೆ ತಗೊಂಡು ಹೋಗ್ತದೆ ನಮ್ಮನ್ನ. ಹಾಗೆ ದೇವರ ಚಿತ್ತಾನುಸಾರವಾಗಿ ನಾವು ಜೀವಿಸಬೇಕಾಗಿದೆ. ಅದುವೇ ದೇವರಿಗೆ ಪ್ರೀತಿ. 9ನೇ ವಚನ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮನಿಷ್ಠಗಳ ಫಲವಾಗಿರುವ ಸ್ವನೀತಿಯನ್ನು ಆಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂತ, ಅಂದರೆ ಕ್ರಿಸ್ತನ ಮೇಲಿನ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂತ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ. ಸಂಪೂರ್ಣವಾಗಿ ನಾವು ದೇವರು, ಈಗ ನೋಡಿ, ಪೌಲನ ಜೀವಿತದಲ್ಲಿ ಕೂಡ ಅವನು ಯಹೂದ್ಯನಾದರೂ ಕೂಡ ಸಂಪೂರ್ಣವಾಗಿ ದೇವರಿಗೆ ವಿರುದ್ಧ, ದೇವರ ವಿಶ್ವಾಸಗಳಿಗೆ ವಿರುದ್ಧ, ಸಭೆಗೆ ವಿರುದ್ಧ ಬಹಳ ಹಿಂಸೆ ಕೊಟ್ಟಿದ್ದಾನೆ. ಇದನ್ನು ನಾವು ತಿಳಿದುಕೊಂಡಿದ್ದೇವೆ. ನೀವು ಕೂಡ ತಿಳಿದುಕೊಳ್ಳಲು ಆಗಿರಬಹುದು, ತಿಳಿದುಕೊಂಡಿರಬಹುದು. ಆದರೆ ದೇವರು ಆರಿಸಿಕೊಂಡ ಮೇಲೆ ಏನು ಮಾಡಿದ, ಎಲ್ಲವನ್ನ ಬಿಟ್ಟು ದೇವರನ್ನೇ ಹಿಂಬಾಲಿಸಿದ. ದೇವರ ಒಂದು ಸಾಕ್ಷಿಯಾಗಿ, ದೇವರೊಂದು ಶಿಷ್ಯನಾಗಿ ಜೀವಿಸಬೇಕೆಂಬುದಾಗಿ ಪ್ರಯತ್ನ ಪಟ್ಟ. ಹಾಗೆ ನಾವು ಕೂಡ ಏನು ಮಾಡಬೇಕು? ಈಗ ಉದಾಹರಣೆಗೆ ನನ್ನ ಜೀವಿತದಲ್ಲಿ ನಾನು ಕೂಡ ಒಂದು ಕ್ರೈಸ್ತ ವಿರೋಧಿಯಾಗಿದೆ, ದೇವರು ದರ್ಶನ ಕೊಟ್ಟರು, ಆಮೇಲೆ ದೇವರ ಸಾಕ್ಷಿಯಾಗಿ ಬೋಧಕನಾಗಿ ಕಾಣಿಸಿಕೊಳ್ಳಬೇಕೆಂಬುದು ಒಂದೇ ಒಂದು ಪ್ರೀತಿ. ಅದರಿಂದ ಎಲ್ಲವನ್ನ ಬಿಟ್ಟು ದೇವರನ್ನೇ ಹಿಂಬಾಲಿಸುವಂತ ಒಂದು ಅವಕಾಶವನ್ನ ದೇವರು ನನಗೆ ಒದಗಿಸಿಕೊಟ್ರು. ಇದು ಕೂಡ ನಿಮ್ಮ ನಂಬಿಕೆಯೇ ನಿಮ್ಮ ಜೀವಿತದಲ್ಲಿ ಕೂಡ ನೆರವೇರಿರಬಹುದು, ನೆರವೇರುತ್ತಲೇ ಇರಬಹುದು. ನಾವು ಈಗ ಏನು ಮಾಡಬೇಕು? ದೇವರ ಪರವಾಗಿ, ದೇವರ ಮಕ್ಕಳಾಗಿ, ದೇವರ ಶಿಷ್ಯರಾಗಿ ಇತರರಿಗೆ ನಮ್ಮ ನಡೆ, ನುಡಿ, ಕ್ರಿಯೆಗಳು ಬದಲಾಗಿ ನಾವು ಜೀವಿಸಿ ದೇವರ ಒಂದು ಶಿಷ್ಯರಾಗಿ ಕಾಣಿಸಿಕೊಳ್ಳಬೇಕೆಂಬುದು. ಇವರು ಕ್ರಿಸ್ತನ ವಿಶ್ವಾಸದಿಂದ ಇತರರಿಗೆ ಕಾಣಿಸಿಕೊಳ್ಳಬೇಕು. 10. ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ನೋಡಿ, ಆತನ ಪುನರುತ್ಥಾನ ಆದಾಗೆ ನಮ್ಮ ಪುನರುತ್ಥಾನ ಕೂಡ ಆಗಬೇಕು, ನ್ಯಾಯ ತೀರ್ಪಿಗಾಗಿ ದೇವರು ಬರುವಾಗ ಅಂತೇಳಿ ಪೌಲನು ಕೂಡ ಅದನ್ನೇ ಯೋಚನೆ ಮಾಡಿದ್ರು. ಅದೇ ಒಂದೇ ಒಂದು ನನ್ನ ಕುತೂಹಲ, ನನ್ನ ಒಂದು ಆಸೆ, ನನ್ನ ಒಂದು ಬಯಕೆ ಎಂಬುದಾಗಿ. ಹಾಗೆ ನಾವು ಕೂಡ ಏನು ಮಾಡಬೇಕಾಗಿದೆ? ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಮುಗಿಸಿ ದೇವರು ನ್ಯಾಯ ತೀರ್ಪಿಗಾಗಿ ಬರುವಾಗ ನಾವು ಕೂಡ ಪುನರುತ್ಥಾನಗೊಳ್ಳಬೇಕು, ನಮ್ಮನ್ನು ಯೇಸುಸ್ವಾಮಿ ಪುನರುತ್ಥಾನಗೊಳಿಸಬೇಕೆಂಬುದಾಗಿ ಆ ಒಂದು ಬಯಕೆಯಿಂದ ನಾವು ಕೂಡ ಮುನ್ನಡೆಯಬೇಕಾಗಿದೆ. ಹಾಗೆ ಖಂಡಿತವಾಗಿ ನಾವು ಪರಿಶುದ್ಧರಾಗಿ ಭೂಲೋಕದಲ್ಲಿ ಜೀವಿಸಿ ಅಂತ್ಯಗೊಂಡರೆ ಮಾತ್ರ ನಾವು ಪುನರುತ್ಥಾನಗೊಳ್ಳಬಹುದು. ದೇವರು ನಮ್ಮನ್ನು ಜೀವಕ್ಕೆ ಎಬ್ಬಿಸುತ್ತಾರೆ. ಇಲ್ಲದಿದ್ದರೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಮತ್ತು ನಾವು ಲೋಕದ ವಿಷಯದಲ್ಲಿಯೇ ಜೀವಿಸುವುದಾದರೆ, ದೇವರು ಬೇಕು, ಲೋಕವು ಬೇಕು ಅಂತೇಳಿ ಪ್ರೀತಿ ಮಾಡಿ ಜೀವಿಸುವುದಾದರೆ ಖಂಡಿತವಾಗಿ ಸತ್ತ ಮೇಲೆ ಏನು ಮಾಡೋಕ್ಕೂ ಆಗುವುದಿಲ್ಲ. ಅದಕ್ಕೆ 2 ಕೊರಿಂಥಿಯರಿಗೆ 5ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲರು ಹೇಳಿದ್ದು, ಜೀವಿತ ಕಾಲದಲ್ಲಿ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ನಾವು ಯಥಾಸ್ಥಿತಿಯಲ್ಲಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ಕಾಣಿಸಿಕೊಳ್ಳಬೇಕು ಎಂಬುದಾಗಿ. ಜೀವಿತ ಕಾಲದಲ್ಲಿ ಪರಿಶುದ್ಧರಾಗಿಯೇ ನಾವು ಜೀವಿಸಿ ಈ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಬೇಕು. ಹಾಗಾದರೆ ಮಾತ್ರ ನಾಡು ದೇವರು ನಮ್ಮನ್ನು ಪುನರುತ್ಥಾನಗೊಳಿಸುತ್ತಾರೆ. 11ನೇ ವಚನ. ಹೀಗಾದರೆ ಸತ್ತವರಲ್ಲಿ ಕೆಲವರಿಗೆ ಆಗುವ ಪುನರುತ್ಥಾನವು ನನಗೆ ಒದಗಿ ಬಂದೀತು. ನೋಡಿ, ಹೀಗಿದ್ರೆ ಅನೇಕರು ಸತ್ತವರಲ್ಲಿ ಪುನರುತ್ಥಾನಗೊಳ್ಳೋರು ಇದ್ದಾರೆ. ಹಾಗೆ ನಮಗೂ ಕೂಡ ಒಂದು ಅವಕಾಶ ಇರಬಹುದು. ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು. 12. ಇಷ್ಟರೊಳಗೆ ನಾನು ಬಿರುದನ್ನು ಪಡಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ ಅದನ್ನೇ ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ತಾರೆ, ಯಾವ ವರವನ್ನು ಕೊಡ್ತಾರೆ, ಅದೇ ವರದಲ್ಲಿ ನಾವು ಹೋಗಬೇಕು ಹೊರತು ಅದು ಮೀರಿ ಹೋದರೆ
ಖಂಡಿತವಾಗಿಯೂ ನಮಗೆ ದೇವರಿಂದ ಏನೂ ಆಶೀರ್ವಾದ ದೊರಕುವುದಿಲ್ಲ. ನಮಗೆ ಕೊಟ್ಟಿದ್ದನ್ನೇ ದೇವರು ಯಾವ ವರವನ್ನು ಕೊಟ್ಟಿದ್ದಾನೆ ಅದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಅದರಲ್ಲಿ ನಾವು ಆ ಕೆಲಸವನ್ನು ಮಾಡುತ್ತಾ ದೇವರನ್ನು ಮೆಚ್ಚಿಸಿ ನಾವು ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು. ಅದು ಬಿಟ್ಟು ಮತ್ತೆ ಪುನಃ ದೇವರ ಯೋಚನೆಯನ್ನು ಬಿಟ್ಟು ನಮ್ಮಷ್ಟಕ್ಕೆ ನಾವು ಹೋಗುವುದಾದರೆ ದೇವರಿಂದ ಆಶೀರ್ವಾದ ಪಡೆದುಕೊಳ್ಳಲು ಸಾಧ್ಯವಿಲ್ಲ. 13ನೇ ವಚನ. ಸಹೋದರರೇ, ನಾನಂತೂ ಕೊಂಡವನೆಂದು ನನ್ನನ್ನು ಈವರೆಗೂ ಎನಿಸಿಕೊಳ್ಳುವುದಿಲ್ಲ. ಆದರೆ ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನನ್ನನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಆಗ ನಾವು ಹಿಂದಿನ ಸಂಗತಿಗಳನ್ನು, ದೇವರು ನಮ್ಮನ್ನು ಕರೆದ ಮೇಲೆ ಹಿಂದೆ ನಾವು ಮಾಡಿದಂಥ ಅನೇಕ ಅನ್ಯಾಯ, ಅನಾಚಾರ, ಪಾಪಗಳನ್ನು ಮರೆತು ಬಿಡಬೇಕು, ಯೋಚನೆಗೆ ತರಬಾರದು. ಮುಂದೆ ದೇವರು ನಮಗೆ ಏನು ತಿಳಿಸಿದ್ದಾರೆ, ನಮ್ಮ ಬಗ್ಗೆ ಏನು ತಿಳಿಸಿದ್ದಾರೆ, ಹೇಗೆ ನಡ್ಕೊಳ್ಬೇಕು ಅಂತಲೇ ಯೋಚನೆ ಮಾಡಿ ಇಟ್ಟು ನಾವು ಅದನ್ನೇ ಗುರಿ ಮಾಡಿಕೊಂಡು ಮುಂದೆ ಹೋಗಬೇಕು. ಹಿಂದಿನವುಗಳನ್ನ ನಾವು ಯೋಚನೆಗೆ ತರಬಾರದು. ಹೊಸಬರಾಗಿ ನಾವು ಜೀವಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 15ನೇ ವಚನ. ನಮ್ಮಲ್ಲಿ ಪ್ರವೀಣರಾದವರು ಇದೇ ಅಭಿಪ್ರಾಯ ಉಳ್ಳವರಾಗಿರೋಣ. ಯಾವುದಾದರೂ ಒಂದು ವಿಷಯದಲ್ಲಿ ನೀವು ಬೇರೆ ಅಭಿಪ್ರಾಯ ಉಳ್ಳವರಾಗಿದ್ದರೆ ಅದನ್ನು ದೇವರು ನಿಮಗೆ ತೋರಿಸಿಕೊಡುವನು. ನಾವೆಲ್ಲರೂ ಏನಾಗಬೇಕು? ಅಂಥವರು ಒಂದೇ ಒಂದು ಅಭಿಪ್ರಾಯ ಉಳ್ಳವರಾಗಿರಬೇಕು. ಅಭಿಪ್ರಾಯ ಉಳ್ಳವರಾಗಿದ್ದರೆ ಅದನ್ನು ದೇವರು ನಿಮಗೆ ತೋರಿಸಿಕೊಡುವನು. ಖಂಡಿತವಾಗಿ ದೇವರಿಂದ ನಾವು ಆಯ್ಕೆಯಾದರೆ, ದೇವರು ನಮ್ಮನ್ನು ಅರಿಸಿಕೊಂಡರೆ ಮುಂದಿನ ದಾರಿ ಯಾವುದು, ಏನು ಸರಿ ತಪ್ಪು ಅಂತೇಳಿ ದೇವರೇ ನಮಗೆ ತಿಳಿಯಪಡಿಸುವವರಾಗಿದ್ದಾರೆ. ಹಾಗೆ ಸುಳ್ಳು ಹೇಳೋರು ನಾನಾ ರೀತಿಯಲ್ಲಿ ಇದನ್ನು ಬಹಳ ಈ ಸಂದೇಶದಲ್ಲಿ ನೀವು ತಿಳ್ಕೊಂಡಿದ್ದೀರಿ ಈ ಒಂದು ವಿಷಯದಲ್ಲಿ. ಆದರೆ ಅಂಥವರ ಅಭಿಪ್ರಾಯಕ್ಕೂ ಹೋಗಬಾರದು. ನೇರವಾಗಿ ಸತ್ಯ ಸುವಾರ್ತೆಯನ್ನು ಕೇಳಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ, ಅದರ ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿ ದೇವರೇ ನಮ್ಮನ್ನು ನಡೆಸೋರಾಗಿದ್ದಾರೆ. ಆ ಮಾರ್ಗದಲ್ಲಿ ನಾವು ಹೋಗಬೇಕಾಗಿದೆ. ಆದ್ದರಿಂದ ಸುಳ್ಳು ಹೇಳುವವರ ಬಗ್ಗೆ ಬಹಳ ಎಚ್ಚರವಿರಬೇಕು. 16. ಆದರೆ ನಾವು ಯಾವ ಸೂತ್ರವನ್ನು ಅನುಸರಿಸಿ ಇಲ್ಲಿಯವರೆಗೆ ಬಂದೆವೋ ಅದನ್ನೇ ಅನುಸರಿಸಿ ನಡೆಯೋಣ. ಹಾಗೆ ನಾವು ಇಲ್ಲಿಯವರೆಗೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಯಾವ ರೀತಿ ನಡೀತಾ ಬಂದಿದ್ದೇವೆ, ಕಷ್ಟ ಸಂಕಟ ದುಃಖಗಳಿಗೆ ಕೂಡ ದೇವರನ್ನು ಬಿಡದೆ ದೇವರನ್ನು ಹಿಂಬಾಲಿಸಿಕೊಂಡು ಮುಂದೆ ನಮ್ಮ ಜೀವಿತ ಕಾಲದವರೆಗೆ ಅದೇ ರೀತಿಯಲ್ಲಿ ನಾವು ಹೋಗ್ತಾ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಾಹರಣೆಗೆ ಯೋಬನ ಪರಿಸ್ಥಿತಿ, ಜೋಸೆಫ್ ಮರಿಯಳ ಪರಿಸ್ಥಿತಿ ಯಾವ ರೀತಿ ಆಯಿತು. ದಾವೀದ ಪಾಪ ಮಾಡಿದರೂ ಕೂಡ ಅದಕ್ಕೆ ಶಿಕ್ಷೆಯನ್ನು ದೇವರು ಹೇಳಿದಾಗ ಪಶ್ಚಾತ್ತಾಪ ಪಟ್ಟು ಕಡೆಗೆ ಆಶೀರ್ವಾದ ಹೊಂದಿಕೊಂಡು ದಾವೀದನು ಅದೇ ಮಾರ್ಗದಲ್ಲಿ ನಡೆದ. ಅದೇ ಅಬ್ರಹಾಮ, ಸಾರಾ, ಇಸಾಕ, ರೆಬೆಕ್ಕಾ ಇವರೆಲ್ಲರೂ ದೇವರಿಂದ ಕರೆಸಲ್ಪಟ್ಟ ಮೇಲೆ ಅನೇಕ ಸಂಕಟ ದುಃಖಗಳನ್ನು ಅನುಭವಿಸಿದ್ರು. ಆದರೂ ದೇವರನ್ನು ಅವರು ಬಿಡಲೇ ಇಲ್ಲ. ಅದೇ ಮಾರ್ಗದಲ್ಲಿ ನಾವು ನಡೆಯಬೇಕಾಗಿದೆ. ಉದಾಹರಣೆಗೆ ಆದಾಮ ಹವ್ವಳಾಗೆ ನಾವು ಆಗಬಾರದು. ದೇವರು ತಿಳಿಸಿದ್ರು, ಅದನ್ನು ಕೇಳದೆ ಸೈತಾನ ಮಾತಿಗೆ ಅವರು ಬೆಲೆ ಕೊಟ್ಟು ಏನು ಮಾಡಿದ್ರು? ಅವರು ಏದೇನ್ ತೋಟದಿಂದ ಹೊರಬಂದರು. ಹಾಗೆ ಇವತ್ತು ಸೈತಾನ ಅನೇಕ ಸುಳ್ಳು ಬೋಧಕರುಗಳ ಮುಖಾಂತರ ಏನ್ ಮಾಡ್ತಾ ಇದ್ದಾರೆ? ವಿಶ್ವಾಸಿಗಳನ್ನ ಕೆಡವಲು ಕಾಯ್ತಾ ಇದ್ದಾನೆ. ಬಹಳ ಎಚ್ಚರವಾಗಿರಬೇಕು ಅಂಥವರನ್ನ ತಿಳಿದುಕೊಳ್ಳಬೇಕಾಗಿದೆ. 17ನೇ ವಚನ. ಸಹೋದರರೇ, ನೀವೆಲ್ಲರೂ ನನ್ನನ್ನು ಅನುಸರಿಸುವರಾಗಿರಿ ಮತ್ತು ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವುದನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ನನ್ನ ಮೂಲಕ ಕೂಡ ಕೇಳುವರಾದ ನಿಮಗೆ ಸತ್ಯ ಸುವಾರ್ತೆಯನ್ನು ದೇವರು ತಿಳಿಯಪಡಿಸ್ತಾ ಇದ್ದಾರೆ. ಅದಕ್ಕೆ ಮಾದರಿಯಾಗಿ ನೀವು ನಡೆದುಕೊಳ್ಳಿರಿ. ನಾನಲ್ಲ, ನನ್ನ ಮೂಲಕ ದೇವರು ನಿಮಗೆ ಏನು ಮಾಡ್ತಾ ಇದ್ದಾರೆ? ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಸತ್ಯವನ್ನು ಅರಿತುಕೊಂಡು ದೇವರ ಆಶೀರ್ವಾದವನ್ನು ಹೊಂದುವರಾಗಿರಿ. 18. ಯಾಕೆಂದರೆ ಅನೇಕರು ಕ್ರಿಸ್ತರ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದೆನು, ಈಗಲೂ ಅಳುತ್ತಾ ಹೇಳುತ್ತೇನೆ. ನೋಡಿ, ದೇವರು ಏನು ಮಾಡ್ತಾ ಇದ್ದಾರೆ? ದೇವರು ಶಿಲುಬೆಯ ಮೂಲಕ ರಕ್ತವನ್ನು ಸುರಿಸಿದರು. ದೇವರ ವಿಷಯವಾಗಿ ಶಿಲುಬೆಯ ಮರಣ ರಕ್ತದ ಮೂಲಕ ಅಪೊಸ್ತಲ ಪೌಲರು ಏನು ಮಾಡಿದರೆ? ಫಿಲಿಪ್ಪಿಯರಿಗೆ ಬರೆದ ವಿಷಯದಲ್ಲಿ ತಿಳಿಸಿದ್ರು. ಅನೇಕರು ಅದನ್ನು ಅಸಡ್ಡೆ ಮಾಡುತ್ತಾರೆ. ಅಸಡ್ಡೆ ಅಂದರೆ ಹೇಳೋದು ಮಾತ್ರ, ಕೆಲವು ಸುಳ್ಳು ಹೇಳ್ತಾರೆ, ಲೋಕದ ವಿಷಯಕ್ಕಾಗಿ ಆಸೆ ಪಟ್ಟು ಹೋಗ್ತಾರೆ. ಆಗ ಅವ್ರು ಏನಾಯಿತು? ದೇವರಿಗೂ ದೇವರ ಮಾತಿಗೂ ವಿರೋಧವಾಗಿ ನಡೆದ ಹಾಗೆ ಆಯಿತು. ಆದ್ದರಿಂದ ಆ ರೀತಿ ನಡೆಯಬೇಡಿರಿ ಎಂಬುದಾಗಿ ಅಪೊಸ್ತಲ ಪೌಲನು ಫಿಲಿಪ್ಪಿಯರಿಗೆ ಅಳುತ್ತಾ ಹೇಳಿದ್ದೇನೆ. ಹಾಗೆ ನಾನು ಕೂಡ ನನ್ನ ಮೂಲಕ ಈಗ ದೇವರು ನಿಮಗೆ ತಿಳಿಸ್ತಾರೆ, ಯಾವುದೇ ಕಾರಣಕ್ಕೂ ದೇವರ ಸತ್ಯ ವಾರ್ತೆಗೆ ಅವಿಧೇಯರಾಗಬೇಡಿ, ವಿಧೇಯರಾಗಿ ಜೀವಿಸಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನ.
ನಾಶನವೇ ಅವರ ಅಂತ್ಯಾವಸ್ಥಾ, ಹೊಟ್ಟೆಯವರ ದೇವರು, ನಾಚಿಕೆ ಕೆಲಸಗಳಲ್ಲಿ ಅವರಿಗೆ ಗೌರವವು, ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು. ನೋಡಿ, ಎಲ್ಲಿ ಹೋದ್ರು ಬಿರಿಯಾನಿ ಬಿರಿಯಾನಿ ಬಿರಿಯಾನಿ, ಚಿಕನ್ ಇದೆಯೋ ಬಿರಿಯಾನಿ ಇದೆಯೋ, ಅಲ್ಲಿಯೇ ಅವ್ರ ಸಭೆ ಸಮಾರಂಭಗಳು. ಅಂತಲ್ಲಿಗೆ ಬಹಳ ಬೇಗ ಬಂದು ಜನ ಸೇರ್ತಾರೆ. ಅಲ್ಲಿ ಬರೀ ತಿನ್ನಕ್ಕಾಗಿ, ಬರೀ ಹೊಟ್ಟೆ ತುಂಬಿಸೋಕ್ಕಾಗಿ, ಬಿರಿಯಾನಿಗಾಗಿ, ಮತ್ತೆ ದುಡ್ಡಿಗಾಗಿ ಅವ್ರ ಸತ್ಯ ಸುವಾರ್ತೆಯನ್ನು ಸಾರಿ ಜನಗಳನ್ನು ಹೆಚ್ಚಿಸುವಂತ ಒಂದು ಯೋಚನೆ ಅವರದಿಲ್ಲ. ಬರೀ ಹೊಟ್ಟೆಯನ್ನೇ ನೋಡೋರಾಗಿದ್ದಾರೆ. ಕೆಲವರ ಊಟದ ಸಮಯಕ್ಕೆ ಸರಿಯಾಗಿ ಬರ್ತಾರೆ, ಆಮೇಲೆ ಹೋಗುವಂತ ಸೇವಕರು ಕೂಡ ಬಹಳ ಇದ್ದಾರೆ. ಆಮೇಲೆ ಪ್ರಪಂಚದ ಕಾರ್ಯ, ಎಲ್ಲಿ ಹಣ ಸಿಗ್ತದೋ, ಎಲ್ಲಿ ಲಾಭ ಸಿಗ್ತದೋ ಅದರ ವಿಚಾರವಾಗಿಯೂ. ನಾವಾದರೂ ಪರಲೋಕ ಸಂಸ್ಥಾನದವರು ಅಂತ ಅಪೊಸ್ತಲ ಪೌಲರು ಹೇಳ್ತಾರೆ. ನಾವು ಅವರಾಗಿ ಆಗಬಾರದು. ಬರೀ ತಿನ್ನೋದು ಕುಡಿಯೋದು ಲೋಕದ ವಿಷಯ ನಮಗೆ ಅಲ್ಲ. ನಮಗೆ ಬೇಕಾಗಿದ್ದೆಲ್ಲವನ್ನ ದೇವರು ಒದಗಿಸಿ ಕೊಡ್ತಾನೆ, ಆದರೆ ನಮ್ಮ ಮನಸ್ಸು ಅದರ ಮೇಲೆ ಇರಬಾರದು. ಹಾಗಾಗಿ ಪೌಲರು ನಾವು ಪರಲೋಕ ಸಂಸ್ಥಾನದವರಾಗಿ ನಾವು ಪರಲೋಕದ ಗುರಿಯನ್ನು ಇಟ್ಟುಕೊಂಡೇ ನಾವು ಮುಂದೆ ಓಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಕೂಡ ಇದರ ಬಗ್ಗೆ ನನ್ನ ಮೂಲಕ ದೇವರು ನಿಮ್ಮನ್ನು ಬಹಳ ಚೆನ್ನಾಗಿ ಎಚ್ಚರಿಸಿದ್ದಾರೆ. ನನ್ನ ಸಹೋದರ ಸಹೋದರಿಯರೇ, ಸತ್ಯ ಸುವಾರ್ತೆ ಯಾರಿಗೂ ಬೇಡ, ಯಾರು ಕೇಳುವುದಿಲ್ಲ. ಅನೇಕರು ಇವತ್ತು ಲೋಕದ ಹಿಂದೆ, ಸೈತಾನ ಹಿಂದೆ ಓಡೋರಾಗಿದ್ದಾರೆ. ಸತ್ಯವರಿಗೆ ಕೈ ಆಗ್ತದೆ, ಸುಳ್ಳು ಏನಾಗ್ತದೆ ಸಿಹಿಯಾಗಿ ಬರ್ತದೆ. ಆದರೆ ಈ ಸತ್ಯ ಕೈ ಆಗುವುದೇ ಅವರನ್ನು ಏನಾಗ್ತದೆ ಕೊನೆಗೆ ಸಿಹಿಯಾಗಿ ಮಾರ್ಪಡಿಸ್ತದೆ. ಈಗ ಸಿಹಿಯಾಗಿದ್ದು ಕೊನೆಗೆ ಕೈ ಆಗ್ತದೆ. ಅಂದರೆ ಪರಲೋಕ ಇಲ್ಲ, ನರಕವೇ ಗತಿ ಎಂಬುದಾಗಿ ನಾವು ಇದನ್ನು ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿ ನೀವು ತಿಳಿಸಿದ್ದೀರಿ. ಅವರು ಕೂಡ ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತಾಗಲಿ. ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಲು ನೀವು ಸಹಾಯ ಮಾಡಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೋ ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ. ಹಾಗೆ ನಿಮ್ಮ ಕರುಣೆ ಪ್ರೀತಿ ಯಾವಾಗಲೂ ಅವರ ಮೇಲೆ ಇರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ನನ್ನ ಸಹೋದರ ಸಹೋದರರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ.